ಹೋರಾಟ ನಮ್ಗೆಲ್ಲರಿಗೂ ಗೊತ್ತಿದ್ದ ವಿಷಯನೇ ಅದ. ಎದ್ರ ಸಲುವಾಗಿ ಮಾಡಿದೆ ಅನ್ನೋದು ಹಳೆ ಸಂಸತ್ ಭವನದ ಮುಂದೆ ಬಾಬಾ ಸಾಹೇಬರ ಅಂಬೇಡ್ಕರ್ ಮೂರ್ತಿಯನ್ನು ತೆರವುಗೊಳಿಸ್ಯಾರ. ಮತ್ತು ಶಿವಾಜಿ ಮಹಾರಾಜರ ಮೂರ್ತಿನೂ ತೆರವುಗೊಳಿಸ್ಯಾರ. ಮಹಾತ್ಮ ಗಾಂಧಿಯವ್ರದ್ದು ತೆರವುಗೊಳಿಸ್ಯಾರ. ಮತ್ತು ಇದು ಮೂರ್ತಿಯನ್ನು ಮತ್ತು ಹೊಳ್ಳಿ ಮರು ನಿರ್ಮಾಣ ಮಾಡಲಿಲ್ಲ ಅಂದ್ರೆ ಮತ್ತು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈಶ್ವರಿಗೆ ನಾವು ಈ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತು ಕೇಂದ್ರ ಸರ್ಕಾರಕ್ಕೂ ಎಚ್ಚರ ಕೊಡ್ತೇವೆ. ಈ ಮಾತು ದಯಮಾಡಿ ಇದು ಮತ್ತೆ ಹೊಳ್ಳಿ ಮರು ನಿರ್ಮಾಣ ಆಗಬೇಕು, ಇಲ್ಲಾಂದ್ರೆ ಉಗ್ರವಾದ ಹೋರಾಟ ಆಗ್ತದ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್ ಬಂಧುಗಳು. ಸಮಯ ಬಂದಾಗ ನಾವು ಭೀಮನಿಂದ ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ನಾವು ಕಾನೂನಿನಿಂದ ಹೋರಾಟ ಮಾಡಾಕತ್ತೀವಿ. ಸಮಯ ಬಂದಾಗ ಬಾಬಾ ಸಾಹೇಬ್ ಪೆನ್ರು ಬೇಕು, ಶಿವಾಜಿ ಮಹಾರಾಜ್ ತಲ್ವಾರು ಬೇಕಾಗ್ತದೆ. ನಾ ಯಾರಿಗೂ ಭಯ ಪಡಂಗಿಲ್ಲ. DC ಆಫೀಸಲ್ಲಿ ಯಾವುದೇ ಆಫೀಸಲ್ಲಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡೋಕೆ ಅಧಿಕಾರ ಕೊಟ್ಟರು ನಾವು ಮಾತಾಡೋರು. ಯಾರು ಬಾಬಾ ಸಾಹೇಬ್ರು? ಯಾರು ಆ ವ್ಯಕ್ತಿ ಯಾರಪ್ಪ ಅಂದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನ ಬರೆದವರು. ಇಲ್ಲಿ ಯಾರೇ ಇರಲಿ, ಏನೇ ಮಾಡಲಿ, ಯಾವುದೇ ಅಧಿಕಾರಿ ಇದ್ರಿ ಅದು ನಡೆಯೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಹಕ್ಕದು. ಅದ್ರ ಮೇಲೆ ನಡಿಬೇಕು. ನೀವು ಯಾರಾದರೂ ಈ ದೇಶದ ಮಹಾನ್ ವ್ಯಕ್ತಿ ವಿಧಿವಶರಾದಾಗ ದೇಶದ ಎಲ್ಲ ದೇಶದ 193 ದೇಶದ ರಾಷ್ಟ್ರಧ್ವಜವನ್ನು ಕೆಳಗಿಳಿಸಿ ಅವರು ಗೌರವ ನಮನಗಳು ಕೊಡ್ತಾರೆ. ಆ ಮಹಾನ್ ವ್ಯಕ್ತಿ ಯಾರಪ್ಪ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ನಾ ಏನು ಮಾತಾಡಕತ್ತಿಲ್ಲ, ಇದು ಧ್ವನಿ ಅಷ್ಟೇ ನಂದೈತಿ. ನಂದಿಂದ ಇರುವ ಪ್ರತಿ ಧ್ವನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟದ್ದು ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಇಲ್ಲಿದ್ದಂತ ಎಲ್ಲರ ಮೈಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರಗತೈತಿ. ಏನು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿ ಅವಮಾನ ಮಾಡಿರಿ, ಶಿವಾಜಿ ಮಹಾರಾಜ್ ಅವಮಾನ ಮಾಡಿರಿ, ಯಾವುದೇ ಮಹಾಪುರುಷಲ್ಲಿ ಇವತ್ತು ನಿಮ್ಮ ರಾಮಗ ಅವಮಾನ ಆದರೂ ಬರ್ಬೇಕು. ಮೊದಲು ನಾವೇ ಬಂದು ಇಷ್ಟು ಹೋರಾಟ ಮಾಡ್ಬೇಕು ನಿಮ್ಮ ಸಲ. ಅದು ನಿಮ್ಗೆ ಗೊತ್ತಿರಲಿ. ಈ ಕೇಂದ್ರ ಸರ್ಕಾರ ಏನಿಲ್ಲ, BJP ಸರ್ಕಾರ ಯಾವಾಗಲಾದ್ರೂ ನಮ್ಮನ್ನ ಟಾರ್ಗೆಟ್ ಮಾಡ್ಯಾರ. ಅದು ಎಲ್ಲರಿಗೂ ಗೊತ್ತಿಲ್ಲ. ನನ್ನ ಭೀಮ್ ಆರ್ಮಿ ಸಂಘಟನೆ ಕರ್ನಾಟಕದಲ್ಲಿ 22 ಜಿಲ್ಲೆದಾಗ ಐತಿ. ಏನಾರ ಸಮಸ್ಯೆ ಬಂದಾಗ 22 ಜಿಲ್ಲೆ ನಿಮ್ ಜೊತೆಗಿರ್ತಾವ. ನಾನು ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್. ನಾವು ಬುದ್ಧ ಬಸವ ಅಂಬೇಡ್ಕರ್ ಸಂಸ್ಥೆಯಿಂದ ಇವತ್ತೊಂದು ದೊಡ್ಡ ಪ್ರತಿಭಟನೆ ಮಾಡೀವಿ. ಅದಕ್ಕೆ ಯಾವ ಕಾರಣಕ್ಕಂದ್ರೆ ಹಳೆ ಸಂಸತ್ ಭವನದ ಮುಂದೆ ಬಾಬಾ ಸಾಹೇಬ್ರ ಮೂರ್ತಿ ಇತ್ತು, ಮತ್ತು ಶಿವಾಜಿ ಮಹಾರಾಜರ ಮೂರ್ತಿ ಇತ್ತು, ಮತ್ತು ಗಾಂಧೀಜಿದು ಮೂರ್ತಿ ಇತ್ತು, ತೆರವುಗೊಳಿಸ್ಯಾರ್ರಿ. ಆದ ಕಾರಣಕ್ಕಾಗಿ ನಾವು ಈ ಪ್ರತಿಭಟನೆ ಮಾಡಿದ್ದೀವಿ ರೀ. ಇಲ್ಲಾಂದ್ರೆ ಮುಂದಿನ ದಿನಮಾನದಾಗ ಆ ಮೂರ್ತಿಗಳನ್ನು ಮರು ನಿರ್ಮಾಣ ಮಾಡಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಟ್ಟಿವಿ. ಈಗ DC ಸಾಹೇಬ್ರಿಗೂ ಮನೆಗೆ ಕೊಟ್ಟಿವ್ರಿ. ಮತ್ತು ಮುಂದಿನ ದಿನಮಾನದಾಗ ಭಾಳ ಅತಿ ದೊಡ್ಡ ಪ್ರಮಾಣದಾಗ ನಾವು ಹೋರಾಟ ಮಾಡ್ತೀವಿ. ಹೆಸರು ತುಳಸಿರಾಮ್.